ಹಾಯ್ ಹಲೋ ಫ್ರೆಂಡ್ಸ್, MP ಕುಕಿಂಗ್ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಸೂಪರ್ ಆ್ಯಂಡ್ ಈಸಿ ಆದಂತಹ ಚಿಕನ್ ಕಬಾಬ್ನ ಮಾಡ್ತಾ ಇದ್ದೀನಿ. ಇದು ಸೈಡ್ ಡಿಶ್ಗೆ ಸೂಪರ್ ಆ್ಯಂಡ್ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಇದಕ್ಕೆ ಯಾವುದೇ ರೀತಿ ಜಾಸ್ತಿ ಮಸಾಲ ಇಂಗ್ರೀಡಿಯೆಂಟ್ಸ್ ಆಗ್ತಾ ಇಲ್ಲ. ಇದು ಮಕ್ಕಳಿಂದ ಹಿಡಿದು ಚಿಕ್ಕವರವರೆಗೂ ತುಂಬಾ ಇಷ್ಟವಾಗುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ನಾನಿಲ್ಲಿ 1 kg ಬಾಯ್ಲರ್ ಕೋಳಿನ ತಗೊಂಡಿದ್ದೀನಿ. ಇದನ್ನ ಕ್ಲೀನಾಗಿ ತೊಳೆದು ಯಾವುದೇ ರೀತಿ ನೀರಿನ ಅಂಶ ಇಲ್ಲದೇ ಇರೋ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 2 ಪ್ಯಾಕೆಟ್ ಕಬಾಬ್ ಮಸಾಲನ ಸೇರಿಸ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಮೊಟ್ಟೆನ ಈ ರೀತಿ ಒಡೆದು ರೆಡಿ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ನಾನು ಇದಕ್ಕೆ ಯಾವುದೇ ರೀತಿ ಮೊಸರಾಗಲಿ ಹಾಗೆ ಕಾರ್ನ್ಫ್ಲೋರ್ ಆಗಲಿ ಆಗ್ತಾ ಇಲ್ಲ. ಜಜ್ಜಿರಂತ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಇದರಲ್ಲಿ ಮೊದಲೇ ಉಪ್ಪಿರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ನಿಂಬೆಹಣ್ಣೆ ರಸನೂ ಕೂಡ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ನೀರು ಹಾಕಕ್ಕೆ ಹೋಗಬಾರ್ದು. ಈ ರೀತಿ ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ನೀಟಾಗಿ ಹಿಡಿಬೇಕು, ಅದಕ್ಕೋಸ್ಕರ ನಾನು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವೇ ನೋಡ್ಬೋದು, ನಾನು ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನ ಒಂದು ಅರ್ಧ ಗಂಟೆ ನೆನೆಗಿಟ್ಟಿದ್ದೀನಿ. ಈ ರೀತಿ ಮಸಾಲೆ ಎಲ್ಲ ಇಟ್ಕೋಬೇಕು. ಇವಾಗ ತೆಗ್ದು ನೀವೇ ನೋಡ್ಬೋದು, ಈ ರೀತಿ ಮಸಾಲೆ ಎಲ್ಲ ಇಟ್ಕೊಂಡಿದ್ದೆ. ಎಣ್ಣೆನೂ ಕೂಡ ಕಾಯಕ್ಕಿಟ್ಟಿದ್ದೆ, ಎಣ್ಣೆ ಕೂಡ ಕಾಯ್ದಿದೆ. ಇವಾಗ ಕಾಯ್ದ್ರಂತ ಎಣ್ಣೆಗೆ ಚಿಕನ್ ಪೀಸ್ಗಳನ್ನ ಹಾಕೋತಾ ಇದ್ದೀನಿ. ನೀವು ಕೂಡ ಈ ರೀತಿ ಒಂದ್ಸಲ ಕಬಾಬ್ನ ಮಾಡಿ ನೋಡಿ, ತುಂಬಾನೇ ಟೇಸ್ಟ್ ಆಗಿರುತ್ತೆ, ಹಾಗೆ ರುಚಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿ ನಾನು ಚಿಕನ್ ಪೀಸ್ಗಳನ್ನ ಹಾಕೋತಾ ಇದ್ದೀನಿ. ಇನ್ನು ಸ್ವಲ್ಪ ನಾನು ಲೋ ಫ್ಲೇಮಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಈ ರೀತಿ ತಿರುಗಿಸಿ ಬೇಯಿಸ್ಕೋಬೇಕು. ಮಸಾಲೆ ಒಂದು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಈ ಕಬಾಬ್ ರೆಸಿಪಿ ಬೇಗನೆ ಆಗೋಗುತ್ತೆ. ಈ ರೀತಿ 2 ಕಡೆ ನೀಟಾಗಿ ಬೇಯಿಸ್ಕೋಬೇಕು. ಈ ರೀತಿ ಈ ಕಲರ್ ಬರಬೇಕು. ಆ ಟೈಮಲ್ಲಿ ನಾವು ಈ ಕಬಾಬ್ ಪೀಸ್ಗಳನ್ನ ಒಂದು ಪಾತ್ರೆ ತೆಗೆದಿಟ್ಕೋತಾ ಇದ್ದೀನಿ. ನೀವೇ ನೋಡ್ಬೋದು, ತುಂಬ ಕ್ರಿಸ್ಪಿಯಾದಂತಹ ರುಚಿಕರವಾದಂತಹ ಕಬಾಬ್ ರೆಡಿ ಆಯಿತು. ಇದು ಸೈಡ್ ಡಿಶ್ಗೆ ತುಂಬಾ ಸೂಪರ್ ಅಂತ ಹೇಳ್ಬೋದು. ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ.